ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಚಾಮುಂಡಿ ಬೆಟ್ಟನ ಸ್ಟೆಪ್ಸಲ್ಲಿ ಹತ್ತೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ 6:30 ಅಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಶನಿವಾರ ಆಗಿದ್ದರಿಂದ ಜನ ಅಷ್ಟೊಂದು ಇರಲಿಲ್ಲ, ಖಾಲಿನೇ ಇತ್ತು. ಸೊ ನಾವೊಂದು 20 ಮಿನಿಟ್ಸಲ್ಲೆಲ್ಲ 500 ಸ್ಟೆಪ್ಸ್ನ ಕವರ್ ಮಾಡಿದ್ವಿ. ಬಟ್ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಅಂತೂ ಆಗುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಸುಸ್ತಾಯಿತು. ಆಫ್ಟರ್ ಅ ಲಾಂಗ್ ಬ್ರೇಕ್ ನಾನು ಚಾಮುಂಡಿ ಬೆಟ್ಟ ಸ್ಟೆಪ್ಸ್ ಹತ್ತುತ್ತಿದ್ದು. ಮತ್ತು ಮುಂಚೆ ರಾಜರ ಆಳ್ವಿಕೆ ಕಾಲದಲ್ಲಿ ಈ ಚಾಮುಂಡಿ ಬೆಟ್ಟಕ್ಕೆ ಯೂಶಲಿ ಜನ ನಡ್ಕೊಂಬರ್ತಾಯಿದ್ರು ಅಂತ ಹೇಳ್ಬಿಟ್ಟು ರಾಜರು ಕಲ್ಲಲ್ಲಿ ಸ್ಟೆಪ್ಸನ್ನು ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ನಂದಿ ತಲುಪಿಬಿಟ್ಟು ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಏನಾದ್ರು ಮಾತಾಡಿ ಅಂತ ಹೇಳಿದಾಗ ನಮ್ಮ ಹುಡುಗಿ ಏನು ಹೇಳಿದ್ರಂದರೆ, ಈ ಸಲ ಕಪ್ ನಮ್ಮದೇ. 700 ಸ್ಟೆಪ್ಸ್ ಆದಮೇಲೆ ನಿಮಗೆ ನಂದಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 16 ಫೀಟ್ ಟಾಲ್ ಇದೆ ಅದು. ನಾವು ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋದ್ವಿ. ಸ್ಟೆಪ್ಸ್ ಹತ್ಕೊಂಡು ಬೆಟ್ಟಕ್ಕೆ ಬಂದರೆ ಖಂಡಿತ ನೀವು ವ್ಯೂ ಪಾಯಿಂಟ್ ಜಾಗದಲ್ಲಿ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಲೇಬೇಕು. ಇಡೀ ಮೈಸೂರು, ನಮ್ಮ ಮೈಸೂರು ನಾವಲ್ಲಿ ಕಣ್ಣು ತುಂಬ್ಕೊಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಆಲ್ಮೋಸ್ಟ್ 5 ಮಿನಿಟ್ಸ್ ಕೂತ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಒಂದು 20 to 30 ಮಿನಿಟ್ಸ್ ಜೋಕ್ಸ್ ಮಾಡಿಕೊಂಡು ನಕ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಕಡೆಗೂ ತಲುಪಿದ್ವಿ. 1000 ಸ್ಟೆಪ್ಸ್ ಆಯಿತು. ಬಟ್ 1000 ಸ್ಟೆಪ್ಸ್ನ ನಾವು ರೀಚ್ ಆದಮೇಲೂ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಅಲ್ಲಿ ನಾವು ಹಸು ಕರು ಎಲ್ಲನೂ ನೋಡಿದ್ವಿ. ಈ ಟೈಮಲ್ಲಿ ನಂಗೊಂದು ಮಾತು ನೆನಪು ಬರ್ತಿದೆ. ತಾಯಿಯ ಹಾಲಿಗಿಂತ ಹೆಚ್ಚು ಗೋವಿನ ಹಾಲನ್ನು ಕುಡಿದ ನಾವು ಆ ಋಣವನ್ನು ತೀರಿಸಲು ಸಾಧ್ಯವೇ? ಎಷ್ಟು ನಿಜ ಅಲ್ವಾ ಆ ಮಾತು. ಅದನ್ನೆಲ್ಲ ನೋಡ್ಕೊಂಡು ಮುಂದಕ್ಕೆ ಬಂದಾಗ ಅಟ್ ಲಾಸ್ಟ್ ಚಾಮುಂಡಿ ದೇವಸ್ಥಾನನ ತಲುಪಿದ್ವಿ ನಾವು. ನಿಮಗೆಲ್ಲ ಗೊತ್ತಿರೋಂಗೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಅನ್ನೋ ರಾಕ್ಷಸನ್ನು ಸಂಹರಿಸಿ ಇಲ್ಲಿ ಬಂದು ನೆಲೆಸ್ತಾಳೆ. ಚಾಮುಂಡೇಶ್ವರಿ ತಾಯಿಗೆ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ದಸರಾ ಮಹೋತ್ಸವ ನಡೆಯುತ್ತೆ. ನವರಾತ್ರಿ 9 ದಿನಗಳ ಕಾಲ ಆ ದೇವಿನ ಪೂಜಿಸಿ ಕೊನೆ ದಿನ ಅದನ್ನು ಜಂಬೂ ಸವಾರಿಯಲ್ಲಿ ತೆರೆ ಎಳಿತೀವಿ. ದೇವಸ್ಥಾನದ ಎದುರುಗಡೆನೆ ಈ ಥರ ತಾಯ್ತಗಳನ್ನ ಇಟ್ಕೊಂಡಿದ್ರು. ಏನು ಇದನ್ನೆಲ್ಲ ಯಾಕೆ ಹಾಕ್ಕೋತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಇದೆಲ್ಲ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಅಂತ. ಪ್ರತಿಯೊಂದು ಕೂಡ ಅವರವರ ಶ್ರದ್ಧೆ ಮತ್ತು ಅವರವರ ಭಕ್ತಿಗೆ ಬಿಟ್ಟಿದ್ದು. ದೇವಸ್ಥಾನ ರಶ್ ಇದ್ದಿದ್ದರಿಂದ ಒಳಗೆ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ನಾವು ವಾಪಸ್ ಬಂದಾಗ ನಮಗೆ ಸಿಕ್ತು ಈ ಕ್ಯೂಟ್ ಲಿಟಲ್ ಸರ್ಪ್ರೈಸ್. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಜೊತೆ ಬಂದು ಲಕ್ಷ್ಮಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಕೂಡ ಡಿಸೈಡ್ ಮಾಡಿದ್ರು ಅಷ್ಟು ಫಾಸ್ಟಾಗೆ. ನಿಮಗೆಲ್ಲ ನೆನಪಿರೋಂಗೆ ಆಲ್ಮೋಸ್ಟ್ 6:30ಗೆ ಶುರು ಮಾಡಿದ್ದು. ಆಲ್ರೆಡಿ ಒಂದು 2 ಅವರ್ಸ್ ಆಗಿತ್ತು. ಸೊ ಒಂದು 8:30 ಅಷ್ಟೊತ್ತಿಗೆ ನಮಗೆ ಹೊಟ್ಟೆ ಹಸಿಯೋಕ್ಕೆ ಶುರು ಆಯಿತು. ಸೊ ನಾವು ಅಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಅಟ್ ಲಾಸ್ಟ್ ನಾವು ಇಳಿಯೋಕ್ಕೆ ಶುರು ಮಾಡೋ ಅಷ್ಟೊತ್ತಿಗೆ 9:15 ಆಗಿತ್ತು. ಆ್ಯಂಡ್ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಒಂದು 2.5 ಅವರ್ಸ್ ಆಗಿತ್ತು. ಜನನೇ ಇರಲಿಲ್ಲ. ಯೂಶಲಿ ಹೇಗೆ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರೋರು ಅರ್ಲಿ ಮಾರ್ನಿಂಗ್ ಬಂದುಬಿಡ್ತಾರೆ. 5:30ಇಂದನೇ ಶುರು ಆಗುತ್ತೆ. ಆ್ಯಂಡ್ ಒಂದು 8:30 ತನಕ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾರೆ ಜನ. ಸೊ ನಿಮಗೆ ಜನ ಬೇಡ ಅಂತ ಹೇಳಿದ್ರೆ ಒಂದು 9 o'clock ಇಂದ ನೀವು ಬಂದರೆ ಜನನೇ ಇರೋದಿಲ್ಲ. ತುಂಬ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಇಳಿಯೋಣ ಅಂತ ಇಳ್ಕೊಂಡು ಹೋದ್ವಿ. ಅಟ್ ಲಾಸ್ಟ್ ಎಂಡ್ ಬಂತು. ಸೊ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಅಲ್ಲಿದ್ದಂತಹ ಕೋತಿಗಳಿಗೆ ಒಬ್ಬರು ಊಟನ ಹಾಕ್ತಾಯಿದ್ರು. ಅದನ್ನು ನೋಡಿ ನಂಗೊಂದು ಮಾತು ನೆನಪಾಯಿತು. ಇಟ್ ಟೇಕ್ಸ್ ನಥಿಂಗ್ ಅವೇ ಫ್ರಮ್ ಅ ಹ್ಯೂಮನ್ ಟು ಬಿ ಕೈಂಡ್ ಟು ಆ್ಯನ್ ಎನಿಮಲ್. ಖಂಡಿತ ಅಲ್ವಾ? ನಿಮಗೇನು ಅನಿಸುತ್ತೆ? ಕಡೆಯದಾಗಿ ನಾವು ಬೆಟ್ಟಕ್ಕೆ ಟಾಟಾ ಬೈ ಬೈ ಹೇಳಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಅಂತ ಮನೆ ಕಡೆಗೆ ಹೊರಟ್ವಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.